ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸರಳೀಕರಣ ಭಾಗ 2, ಸಿಂಪ್ಲಿಫಿಕೇಶನ್. ಫಸ್ಟ್ ಕ್ವಶನು, ಲೆವೆನ್ ಪ್ಲಸ್ 11 divided by 11 plus 11 into 11 minus 11. 11 plus 11 divided by 11 plus 11 into 11 minus 11. ಸೊ ಸರಳೀಕರಣದಲ್ಲಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿರೋ ರೀತಿ ನಾವು ಏನನ್ನು ಚೆಕ್ ಮಾಡ್ತೀವಿ ಅಂದರೆ ಬಾಡ್ಮಾಸ್ ರೂಲ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಅಪ್ಲೈ ಮಾಡೋದ್ರ ಮೂಲಕ ಆನ್ಸರ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಕ್ವಶನಲ್ಲಿ 11 ಪ್ಲಸ್ 11 divided by 11 plus 11 multiplied by 11 minus 11. ಇಲ್ಲಿ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಆದರೆ ಇಲ್ಲೇನಿದೆ, ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಅಡಿಷನ್ ಇದೆ, ಸಬ್ಸ್ಟ್ರಾಕ್ಷನ್ ಇದೆ. ಫಸ್ಟ್ ಏನು ಬರ್ತಾ ಇದೆ ಹಾಗಾದರೆ ಡಿವಿಷನ್ನು. ಡಿವಿಷನ್ ಅಂದಾಗ 11 1s 11. ಅಲ್ಲಿಗೆ ಏನಾಯಿತು, 1 divided by 1 ಅಂದರೆ 1. 1 ಪ್ಲಸ್ 11 ಇಂಟು 11 ಮೈನಸ್ 11. ಸೊ ಇಲ್ಲಿ ಡಿವಿಷನ್ ಆದಮೇಲೆ ನೆಕ್ಸ್ಟ್ ಏನಿದೆ, ಮಲ್ಟಿಪ್ಲಿಕೇಶನ್. ಇದರಲ್ಲಿ ಮಲ್ಟಿಪ್ಲಿಕೇಶನ್ ಇದೆಯಾ? ಹೌದು, ಮಲ್ಟಿಪ್ಲಿಕೇಶನ್ ಇದೆ. 11 ಪ್ಲಸ್ 1 ಪ್ಲಸ್ 11 ಟು 11 ಅಂದರೆ 11 ಸ್ಕ್ವೇರ್. 11 ಸ್ಕ್ವೇರ್ ಅಂದರೆ 121 ಮೈನಸ್ 11. ಸೊ ಇದಾದಮೇಲೆ ಅಡಿಷನ್ನು, ನೆಕ್ಸ್ಟು ಸಬ್ಸ್ಟ್ರಾಕ್ಷನ್ನು. ಅಡಿಷನ್ನ ನಾವು ಮಾಡಿದಾಗ ಪ್ಲಸ್ 11 ಪ್ಲಸ್ 1 ಪ್ಲಸ್ಸು 121 ಇದೆ. ಇದರಲ್ಲಿ ಪ್ಲಸ್ 11 ಮೈನಸ್ 11ನ ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಟೋಟಲು ಪ್ಲಸ್ 122 ಇಸ್ ದ ಆನ್ಸರ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್, ಫಸ್ಟ್ ಕ್ವಶನ್. ಸೊ ಈ ರೀತಿ ಬಾಡ್ಮಾಸ್ ರೂಲ್ನಲ್ಲಿ ನಾವು ಸಿಂಪ್ಲಿಫೈ ಮಾಡ್ತೀವಿ. ಸೆಕೆಂಡ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಕೊಟ್ರ ಕ್ವಶನಲ್ಲಿ ಎಕ್ಸ್ನ ವ್ಯಾಲ್ಯೂನ ಫೈಂಡ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಕ್ವಶನು 15.73 ಪ್ಲಸ್ 13.25 ಪ್ಲಸ್ 16.73 minus 28.64 is equal to 3x. ಫ್ರೆಂಡ್ಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಮೊದಲನೇದಾಗಿ ಈ ಸೈಡ್ನೆಲ್ಲ ಸಿಂಪ್ಲಿಫೈ ಮಾಡೋಣ. ಇದನ್ನು ಈ ಮಲ್ಟಿಪ್ಲೈಡ್ ಬೈ 3x ಇರೋದು 3 ಏನಾಗುತ್ತೆ, ಇದಿಷ್ಟಕ್ಕೂ ಡಿವೈಡಲ್ಲಿ ಬರುತ್ತೆ. ಸೊ ಇದರಲ್ಲಿ ಪ್ಲಸ್ 15.73 ಇದೆ, ಪ್ಲಸ್ 13.25 ಇದೆ, ಪ್ಲಸ್ 16.73. ಇದಿಷ್ಟು ಟೋಟಲ್ ಮಾಡೋಣ ಬಾಡ್ಮಾಸ್ ರೂಲ್ ಪ್ರಕಾರ. ಇದಿಷ್ಟು ಟೋಟಲ್ ಮಾಡಿ ಇದನ್ನು ಮೈನಸ್ ಮಾಡ್ತಾ ಹೋಗೋಣ. ಟೋಟಲ್ ಮಾಡಿದಾಗ 45.71, ಇದರಲ್ಲಿ ಲೆಸ್ 28.64ನ ಲೆಸ್ ಮಾಡ್ತೀವಿ. ಇಸ್ ಈಕ್ವಲ್ ಟು 3 ಮತ್ತು ಎಕ್ಸ್ ಮಧ್ಯೆ ಏನೂ ಇಲ್ಲ ಅಂದರೆ 3 ಇಂಟು ಎಕ್ಸ್ ಅಂತ ಮಲ್ಟಿಪ್ಲಿಕೇಶನಲ್ಲಿ ಇದೆ. ಸೊ ಇದ್ದಾಗ ಇವೆರಡನ್ನೂ ಮೈನಸ್ ಮಾಡಿದಾಗ, ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ 17.07 ಸಿಗುತ್ತೆ ಆನ್ಸರು. ಸೊ 3 ಇಂಟು ಎಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಪ್ರೋಸೆಸ್ನಲ್ಲಿ 17.07 ಡಿವೈಡೆಡ್ ಬೈ 3, ಮಲ್ಟಿಪ್ಲಿಕೇಶನ್ ಇರೋದು ಡಿವೈಡರಲ್ಲಿ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು, ಸೊ ದೇರ್ ಫಾರ್ ಎಕ್ಸ್ನ ಸಿಂಪ್ಲಿಫೈ ಇದನ್ನು ಡಿವೈಡ್ ಮಾಡಿದಾಗ 5.69 ಆನ್ಸರ್ ಆಗಿರುತ್ತೆ ಫ್ರೆಂಡ್ಸು. 17.07ನ 3ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿದೆ, 5.69 ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್ ಕ್ವಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 7.7 ಡಿವೈಡೆಡ್ ಬೈ 100? ಏನು ವ್ಯಾಲ್ಯೂ ಅಂತ ಕೇಳ್ತಾ ಇದ್ದಾರೆ. ಸೊ ಈಗಿದ್ದಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಸೊ ಇಲ್ಲಿ 7.7 ಡಿವೈಡೆಡ್ ಬೈ 100 ಅಂತ ಇದೆ. ಈ ಪಾಯಿಂಟ್ನ ರಿಮೂವ್ ಮಾಡ್ಕೊಳಕ್ಕೆ ನಾನು 7 ಹೇಗಿದೆ ಹಾಗೆ ಬರ್ಕೊಳ್ತೀನಿ. 1 ಪಾಯಿಂಟ್ ತೆಗಿತಾ ಇದ್ದೀನಿ ಅಂದರೆ ಕೆಳಗಡೆ 1 0ನ ಆ್ಯಡ್ ಮಾಡಿದ್ವಿ ಅಂದರೆ ಇಲ್ಲಿ ಪಾಯಿಂಟ್ ಏನಾಗುತ್ತೆ, ಒಂದು ಸಂಖ್ಯೆ ಹಿಂದೆ ಇರೋದಲ್ವ ಪಾಯಿಂಟು. ಈ ಪಾಯಿಂಟ್ನ ನಾನು ತೆಗಿಯೋದಕ್ಕೋಸ್ಕರ 1 0ನ ಆ್ಯಡ್ ಮಾಡಿದ್ರೆ ಕೆಳಗಡೆ, ಇಲ್ಲಿ ಮೇಲೆ ಪಾಯಿಂಟ್ ರಿಮೂವ್ ಆಗುತ್ತೆ. ಎರಡು ಸಂಖ್ಯೆ ಹಿಂದೆ ಇತ್ತು ಅಂದರೆ ಪಾಯಿಂಟು, 2 0ಸ್ಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ ಕೆಳಗಡೆ. ಸೊ ಇವಾಗ 77 ಡಿವೈಡೆಡ್ ಬೈ 1000 ಅಂತ ಇದ್ದಾಗ ಇವಾಗ ಇಲ್ಲಿ ಎಷ್ಟು ಝೀರೋಸ್ ಇದೆ, 1 2 3. ಇಲ್ಲೂ ಕೂಡ ಮೇಲೆ ಏನಾಗಬೇಕಾಗಾದ್ರೆ 7 ಇಲ್ಲಿ 2 ಡಿಜಿಟ್ ಆಯಿತು. ನೆಕ್ಸ್ಟು ಇನ್ನೊಂದು ಡಿಜಿಟ್ನ ಹಿಂದೆ ಆ್ಯಡ್ ಮಾಡೋಣ, 0. ಈ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಕೊಂಡ್ವಿ ಅಂದರೆ 0.077 ಆನ್ಸರ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸು. ಇದು ಈಸಿ ಮೆಥಡು. ನೆಕ್ಸ್ಟು ಫೋರ್ತ್ ಕ್ವಶನ್,
ಓಕೆ ಫ್ರೆಂಡ್ಸ್, ಕ್ವೆಶನ್ ಹೀಗಿದೆ. -121 ಪ್ಲಸ್ ಬ್ರ್ಯಾಕೆಟ್ನಲ್ಲಿ ಇಂಟು ಅಂತ ಕನ್ಸಿಡರ್ ಮಾಡ್ತೀವಿ, -380 ಬ್ರ್ಯಾಕೆಟ್ ಕ್ಲೋಸ್, ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿದರೆ -521 ಬ್ರ್ಯಾಕೆಟ್ ಒಳಗಡೆ ಪ್ಲಸ್ 821 ಮೈನಸ್ ಬ್ರ್ಯಾಕೆಟ್ನಲ್ಲಿ -121. ಇದು ಸಿಂಪ್ಲಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟು ಪ್ಲಸ್ಸು ಮೈನಸ್ನ ನಾವು ಸಿಂಪ್ಲಿಫೈ ಮಾಡೋಣ. 261 ಇಲ್ಲಿ ಏನು ಬ್ರ್ಯಾಕೆಟ್ ಇದೆ ಅಂದರೆ ಮಲ್ಟಿಪ್ಲಿಕೇಶನು, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗಿರುತ್ತೆ. 380 ವ್ಯಾಲ್ಯೂ. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ 521. ಇಲ್ಲೇನು ಇಲ್ಲ ಅಂದರೆ 1 ವ್ಯಾಲ್ಯೂ, 1 ಇಂಟು 521 ಆಗುತ್ತೆ. ನೆಕ್ಸ್ಟು ಪ್ಲಸ್ 821. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ನೆಕ್ಸ್ಟು ಮೈನಸ್ ಇಂಟು ಮೈನಸ್ಸು ಪ್ಲಸ್ 121. ಸೊ ಇಲ್ಲಿ ಅಡಿಷನ್ ಇರೋದನ್ನೆಲ್ಲ, ಪ್ಲಸ್ ಇರೋದನ್ನೆಲ್ಲ ಅಡಿಷನ್ ಮಾಡ್ಕೊಳ್ಳೋಣ, ಮೈನಸ್ ಇರೋದನ್ನ ಟೋಟಲ್ ಮಾಡಿಕೊಂಡು ಪ್ಲಸ್ ಇರೋದನ್ನ ಟೋಟಲ್ ಮಾಡಿಕೊಂಡು ಅದನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ಅಂದರೆ ಆನ್ಸರ್ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಮೈನಸ್ ಇರೋ ಟೋಟಲ್ಲು 641, ಪ್ಲಸ್ ಇನ್ ಟೋಟಲು 1463 ಆಗುತ್ತೆ. ಫೈನಲಿ ಪ್ಲಸ್ ವ್ಯಾಲ್ಯೂ ಜಾಸ್ತಿ, ಪ್ಲಸ್ ಆನ್ಸರ್ ಸಿಗುತ್ತೆ. ಲೆಸ್ ಮಾಡಿದ್ವಿ ಅಂದರೆ ನಮಗೆ 822 ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಇಫ್ a ಇಂಟು ಬಿ ಈಸ್ ಈಕ್ವಲ್ ಟು a ಪ್ಲಸ್ ಬಿ ಪ್ಲಸ್ ರೂಟ್ ಅಂಡರ್ ರೂಟ್ AB, ದೆನ್ 6 ಇಂಟು 24 ಈಸ್ ಈಕ್ವಲ್ ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಅಂಥ ಈಕ್ವೇಷನ್ ಮೇಲೆ ನಾವು ಸಿಂಪ್ಲಿಫೈ ಮಾಡಿದ್ವಿ ಅಂದರೆ, ಸೊ ಇಲ್ಲಿ 6ನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಎ ಅಂತ ಕನ್ಸಿಡರ್ ಮಾಡಿ, 24ನ ಬಿ ಅಂತ ಕನ್ಸಿಡರ್ ಮಾಡಿದ್ವಿ ಅಂದರೆ ಇದಿಷ್ಟು ಈಕ್ವೇಷನ್ನ ಸಿಂಪ್ಲಿಫೈ ಮಾಡೋಣ. ಎ ಈಸ್ ಈಕ್ವಲ್ ಟು 6, ಬಿ ಈಸ್ ಈಕ್ವಲ್ ಟು 24. ಸೊ ಅಲ್ಲಿಗೆ ಎ ಪ್ಲಸ್ ಬಿ ಪ್ಲಸ್ ರೂಟ್ AB, ಎ ಎಷ್ಟು 6 ಪ್ಲಸ್ ಬಿ ಎಷ್ಟಿದೆ 24 ಪ್ಲಸ್ ಅಂಡರ್ ರೂಟ್ನಲ್ಲಿ 6 ಇಂಟು 24 ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ, 6 ಪ್ಲಸ್ 24 ಅಂದರೆ 30 ಪ್ಲಸ್ ಅಂಡರ್ ರೂಟ್ನಲ್ಲಿ 6 ಇಂಟು ಇಷ್ಟು 24. 24 ಮೀನ್ಸ್ 144. 30 ಪ್ಲಸ್ 144ನಲ್ಲಿ ರೂಟ್ನ ರಿಮೂವ್ ಮಾಡಿದ್ವಿ ಅಂದರೆ 12ನ ಸ್ಕ್ವೇರೇ 144 ಆಗಿರುತ್ತೆ. ಅಲ್ಲಿಗೆ ಆನ್ಸರ್ ಏನಾಗುತ್ತೆ, 42 ಫ್ರೆಂಡ್ಸ್. ಈ ಕ್ವಶನ್ನು ಈ ರೀತಿ ಕೊಟ್ಟಿರೋ ಕ್ವಶನ್ ನಾವು ಈ ರೀತಿ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಸಾಲ್ವ್ 3.2 ಮಲ್ಟಿಪ್ಲೈಡ್ ಬೈ 10 to the power of 4 ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2 ಇಂಟು 10 to the power of 5 ಫ್ರೆಂಡ್ಸ್. ಈ ಕ್ವಶನ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಫಸ್ಟ್ ಕ್ವಶನ್ ಆಗಿ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಫೈನಲಲ್ಲಿ ಮಾಡಬೇಕಾದ್ರೆ, ಸೊ ಅದಕ್ಕೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಈ ಕ್ವಶನನ್ನು. ಪ್ರೀವಿಯಸ್ ವಿಡಿಯೋನಲ್ಲಿ ಫಸ್ಟ್ ಕ್ವಶನ್ ಇದಾಗಿತ್ತು, ಸೊ ಈ ವಿಡಿಯೋನಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ. ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್. ಸೊ ಈ ಕ್ವಶನ್ನ ಕ್ಲಿಯರ್ ಮಾಡಬೇಕಾದ್ರೆ 3.2 ಮಲ್ಟಿಪ್ಲೈಡ್ ಬೈ 10 to the power of 4 ಡಿವೈಡೆಡ್ ಬೈ 2 ಇಂಟು 10 to the power of 5. ಸೊ ಇಲ್ಲಿ 10 to the power of 4 ಇದೆ. 3.2 ಇಂಟು 10 to the power of 4 ಅಂದರೆ 10ನ್ನು 4 ಟೈಮ್ಸು ಮಲ್ಟಿಪ್ಲೈಡ್ ಮಾಡಬೇಕು. 10 ಡಿವೈಡೆಡ್ ಬೈ 2 ಇಂಟು 10 to the power of 5 ಅಂದಾಗ 10 ಇಂಟು 10 ಇಂಟು 10 ಇಂಟು ನಾನು ಡೈರೆಕ್ಟಾಗೆ ಮಾಡ್ತೀನಿ, ಬಟ್ ಇಲ್ಲಿ ನೋಡೋಣ. 10 ಇಂಟು 10 5 ಟೈಮ್ಸು 10 ಬರುತ್ತೆ. 10 ಒಂದು ಟೈಮ್ ಕ್ಯಾನ್ಸಲ್ ಆಯಿತು, ಇನ್ನೊಂದು ಟೈಮ್ ಕ್ಯಾನ್ಸಲ್ ಆಯಿತು, ನೆಕ್ಸ್ಟ್ ಕ್ಯಾನ್ಸಲ್ 4 ಟೈಮ್ಗೆ 4 ಟೈಮ್ ಕ್ಯಾನ್ಸಲ್ ಆಯಿತು 10. ನೆಕ್ಸ್ಟ್ ಏನು ಉಳಿತು, 3.2 ಡಿವೈಡೆಡ್ ಬೈ 2 ಇಂಟು 10 ಫ್ರೆಂಡ್ಸ್. 3.2 ಡಿವೈಡೆಡ್ ಬೈ 2 ಇಂಟು 10. ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ 2 1s are 2, ಇಲ್ಲಿ 2 1s are 2, 1 ಉಳಿತು. ಇಲ್ಲಿ ಪಾಯಿಂಟ್ಗೆ ಪಾಯಿಂಟು, ಅಲ್ಲಿಗೆ 2 6 12. ಸೊ ಏನು ಸಿಕ್ತು ನಮಗೆ, 1.6 ಡಿವೈಡೆಡ್ ಬೈ 10. ನಾನು ಅಲ್ಲಿ ಮಿಸ್ಟೇಕ್ ಮಾಡಿದ್ದೆ, ಇಲ್ಲಿ ಮಲ್ಟಿಪ್ಲೈಡ್ ಮಾಡಿಬಿಟ್ಟಿದ್ದೆ, ಬಟ್ ಅದು ಮಲ್ಟಿಪ್ಲೈಡ್ ಮಾಡೋದಲ್ಲ, ಅದು ಡಿವಿಷನ್ನೇ ಮಾಡಬೇಕಾಗಿರೋದು. ಇಲ್ಲಿ ಒಂದು ಪಾಯಿಂಟ್ ಇದೆ ಅಂದಾಗ ನೋಡಿ, ಈ ಪಾಯಿಂಟ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ನಾನು ಫಸ್ಟ್ ಕ್ವಶನೇ ಮಾಡಿದ್ದು. 16 ಇದೆ, ಹಾಗೆ ತಗೊಳ್ಳೋಣ. ಇಲ್ಲಿ 10 ಇತ್ತು, 1 0ನ ಇಲ್ಲಿ ಪಾಯಿಂಟ್ ತೆಗೆಯೋಕ್ಕೋಸ್ಕರ ಇಲ್ಲೊಂದು 0ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಎಷ್ಟು ಝೀರೋಸ್ ಇದೆ, ಈಗ 100 1000 ಅಂತ ಬಂದಾಗ ನಾವು ಈಸಿಯಾಗಿ ಡಿವೈಡ್ ಮಾಡ್ಬೋದು. 10 20, ಅಲ್ಲಿಗೆ 20 ಅಂದರೆ 2 ಡಿಜಿಟ್ನ ಬಿಟ್ಟು ನಾವು ಹಿಂದೆ ಪಾಯಿಂಟ್ ಇಡಬೇಕು. ಅಲ್ಲಿಗೆ 6 1 1 1, ಅಲ್ಲಿಗೆ 2 ಡಿಜಿಟ್ ಇದರಿಂದ ಪಾಯಿಂಟ್ ಇಡಬೇಕು. ಇಟ್ವಿ ಅಂದರೆ ಇಲ್ಲಿ ಏನಾಗಿರುತ್ತೆ, 0 ಆಗಿರುತ್ತೆ. ಆನ್ಸರ್ ಏನು, 0.16. ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಮಲ್ಟಿಪ್ಲೈಡ್ ಮಾಡಿದ್ದೆ, ರಾಂಗ್ ಆಗಿತ್ತು, ಇದರಲ್ಲಿ ಸರಿ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಸಾಲ್ವ್ 4 ಡಿವೈಡೆಡ್ ಬೈ 11 ಪ್ಲಸ್ 2 ಡಿವೈಡೆಡ್ ಬೈ 7 ಪ್ಲಸ್ 3 ಡಿವೈಡೆಡ್ ಬೈ 5.
ಸೊ ಫಸ್ಟು ಈ ರೀತಿ ಕ್ವಶನ್ ಕೊಟ್ಟಾಗ, ಸಾಲ್ವ್ ಮಾಡಿ ಅಂತ ಕ್ವಶನ್ ಕೊಟ್ಟಾಗ ಇಲ್ಲಿ ಪ್ಲಸ್ ಇರೋದ್ರಿಂದ ನಾವು ಮೂರಕ್ಕೂ ಫಸ್ಟ್ ಏನು ಮಾಡಬೇಕು, ಎಲ್ ಸಿ ಎಮ್ನ ತೊಗೊಳ್ಬೇಕಾಗತ್ತೆ. ಯಾವುದ್ಯಾವುದು ಕೆಳಗಿರುವಂಥ ವ್ಯಾಲ್ಯೂಸ್ಗಳಿಗೆ 11, 7, 5 ಈ 3 ವ್ಯಾಲ್ಯೂಸ್ಗಳು ಹೋಗುವಂಥ ಒಂದು ನಂಬರಿಂದ ಡಿವೈಡ್ ಆಗುವಂಥ ನಂಬರಿಂದ ಡಿವೈಡ್ ಮಾಡಬೇಕಾಗತ್ತೆ. ಬಟ್ ಯಾವುದೂ ಕೂಡ ಭಾಗ ಆಗಲ್ಲ ಅಂದಾಗ ನಾವೇನು ಮಾಡಬೇಕಾಗತ್ತೆ, ಎಲ್ ಸಿ ಎಮ್ನಲ್ಲಿ ಒಂದೇ ಮಗ್ಗಿಂದ ಭಾಗ ಆಗಲ್ಲ, 3 ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನೇ ನಾವು ಎಲ್ ಸಿ ಎಮ್ ಅಂತ ಕನ್ಸಿಡರ್ ಮಾಡ್ತೀವಿ. 11 7 77 ಮಲ್ಟಿಪ್ಲೈಡ್ ಬೈ 5, 5 7 35, 3 ಕ್ಯಾರಿ, 5 7 35 ಪ್ಲಸ್ 38 ಆಗುತ್ತೆ, ಪ್ಲಸ್ 3 ಮಾಡಿದಾಗ ಅಲ್ಲಿಗೆ ಎಲ್ ಸಿ ಎಮ್ ಎಷ್ಟಾಗಿದೆ ಅಂದರೆ 385 ಫ್ರೆಂಡ್ಸ್. ಎಲ್ ಸಿ ಎಮ್ 385 ಅಂತ ಕನ್ಸಿಡರ್ ಮಾಡಿದಾಗ ನೆಕ್ಸ್ಟು 11 ಎಷ್ಟು ಟೈಮ್ಸು 385 ಹೋಗುತ್ತೆ, ಡಿವೈಡ್ ಆಗುತ್ತೆ ಅಂದರೆ 11 3s 33, 5 ಕ್ಯಾರಿ, 11 5s ಅಲ್ಲಿಗೆ 35 ಟೈಮ್ಸು, 11 1s 11, 11 35s 385 ಆಗಿರುತ್ತೆ. ಈ 35ನ ನಾವೇನು ಮಾಡಬೇಕು, ಇದು ಕ್ಯಾನ್ಸಲ್ ಆದಾಗ ಇದನ್ನು ನಾವು 4 ಜೊತೆ ಮಲ್ಟಿಪ್ಲೈಡ್ ಮಾಡಬೇಕು. 11 ಎಷ್ಟು ಟೈಮ್ಸ್ ಹೋಗ್ತಾ ಇದೆ, 35 ಟೈಮ್ಸ್ ಹೋಗ್ತಾ ಇದೆ, ಅದನ್ನು 4 ಜೊತೆ ಮಲ್ಟಿಪ್ಲೈಡ್ ಮಾಡಬೇಕು. ಕೆಳಗಿರೋದ್ರ ಜೊತೆ ಡಿವೈಡ್ ಮಾಡಬೇಕು, ಮೇಲಿರೋದ್ರ ಜೊತೆ ಬಂದಿರೋ ವ್ಯಾಲ್ಯೂನಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಸೊ 4 × 35 ಇಲ್ಲಿ ಆನ್ಸರ್ ತಗೊಳ್ಳೋಣ. ನೆಕ್ಸ್ಟು ಇಲ್ಲೂ ಅಷ್ಟೇ 7 ಎಷ್ಟು ಟೈಮ್ಸ್ ಹೋಗುತ್ತೆ, 7 5s 35, 3 7 5s ಅಲ್ಲಿಗೆ ಇದು 7 55 ಟೈಮ್ಸ್ ಹೋಗುತ್ತೆ 385. ಅಲ್ಲಿಗೆ ಈ ಬಂದಿರುವಂಥ 55ನ 2 ಜೊತೆ ಮಲ್ಟಿಪ್ಲೈಡ್ ಮಾಡಬೇಕು. ನೆಕ್ಸ್ಟು 5ನಲ್ಲಿ ಎಷ್ಟು ಟೈಮ್ಸ್ ಹೋಗುತ್ತೆ, 5 7s 35, 5 7s 35, 5 7s 35 ಅಲ್ಲಿಗೆ 5ನಲ್ಲಿ 385 77 ಟೈಮ್ಸ್ ಹೋಗುತ್ತೆ. 5 ಕ್ಯಾನ್ಸಲ್ ಆಯಿತು, 385 ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು ಮಲ್ಟಿಪ್ಲೈಡ್ ಬೈ 77. 11ಇಂದನೂ ಡಿವೈಡ್ ಆಗಬೇಕು, 7ಇಂದನೂ ಡಿವೈಡ್ ಆಗಬೇಕು, 5ಇಂದನೂ ಡಿವೈಡ್ ಆಗುವಂತಹ ಲೀಸ್ಟ್ ಸಂಖ್ಯೆನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಲೀಸ್ಟ್ ಸಂಖ್ಯೆನ ಇದೇ ಆಗಿರುತ್ತೆ, ಯಾಕಂದರೆ ಇದು ಯಾವುದೂ ಕೂಡ ಸೇಮ್ ನಂಬರಿಂದ ಹೋಗಲ್ಲ, ಡಿವೈಡ್ ಆಗಲ್ಲ. ಅಲ್ಲಿಗೆ ಡೈರೆಕ್ಟ್ ಮಲ್ಟಿಪ್ಲೈಡ್ ಮಾಡಿದ್ರೆ ನಮಗೆ ಲೀಸ್ಟ್ ಸಂಖ್ಯೆ ಸಿಗುತ್ತೆ. ಈಗ ನೆಕ್ಸ್ಟ್ ಏನಾಯಿತು, ಈ 3 ಡಿವೈಡಿಂದ ಆಯಿತು. ನೆಕ್ಸ್ಟ್ ಇವಾಗ ಮಲ್ಟಿಪ್ಲಿಕೇಶನ್ ಮೇಲಿಂದ ಮಾತ್ರ ಇರೋದು. 4 × 35, 35 4s, 4 × 35 ಮೀನ್ಸ್ 140 ಮಲ್ಟಿಪ್ಲೈಡ್ ಮಾಡಿದಾಗ 2 × 55 ಅಂದರೆ 110, 55 2s 110. ನೆಕ್ಸ್ಟು 77 × 3 ಅಂದರೆ ಪ್ಲಸ್ಸು 231 ಆಗಿರುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಇದಿಷ್ಟು ಟೋಟಲ್ ಮಾಡಿದಾಗ ಎಷ್ಟಾಯಿತು ಅಂದರೆ 481 ಡಿವೈಡೆಡ್ ಬೈ ಎಷ್ಟಿದೆ 385, ಇದು ಆನ್ಸರ್ ಆಗಿರುತ್ತೆ. ಇದಿಷ್ಟು ಸಿಂಪ್ಲಿಫಿಕೇಷನ್ ರಿಲೇಟೆಡು 2 ಪಾರ್ಟ್ ವಿಡಿಯೋಸ್. ಥ್ಯಾಂಕ್ ಯು ಫ್ರೆಂಡ್ಸ್.